ಹರೀಶ್ ರಾಣಾ ಅವರಿಗೆ ಅಂತಿಮ ವಿದಾಯ. ಭಾರತದ ಮೊದಲ ನಿಷ್ಕ್ರಿಯ ದಯಾಮರಣಕ್ಕೆ ಸುಪ್ರೀಂ ಕೋರ್ಟ್ ಅನುಮೋದನೆ ನೀಡಿನ ಬೆನ್ನಲ್ಲೇ ಭಾನುವಾರ ಬೆಳಿಗ್ಗೆ ಅವರನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮೊದಲು ಕುಟುಂಬವು ಭಾವನಾತ್ಮಕ ವಿದಾಯ ಹೇಳಿತು. 2013ರ ಅಪಘಾತದ ನಂತರ ಹರೀಶ್ ರಾಣಾ ಅವರು 13 ವರ್ಷಗಳ ಕಾಲ ಕೋಮಾ ಸ್ಥಿತಿಯಲ್ಲಿದ್ದರು. ಮಾರ್ಚ್ 11, 2016ರಂದು ಸುಪ್ರೀಂ ಕೋರ್ಟ್ ಭಾರತದ ಮೊದಲ ನಿಷ್ಕ್ರಿಯ ದಯಾಮರಣವನ್ನು ಅನುಮೋದಿಸಿತು. ಹರೀಶ್ ರಾಣಾ ಅವರನ್ನು ದೆಹಲಿಯ ಏಮ್ಸ್ಗೆ ಕರೆತರಲಾಗಿದೆ. ಅವರಿಗೆ ಈ ಹಿಂದೆ ನೀಡುತ್ತಿದ್ದ ಚಿಕಿತ್ಸೆ ಮತ್ತು ಜೀವರಕ್ಷಕ ವ್ಯವಸ್ಥೆಯನ್ನು ತೆಗೆದುಹಾಕಲಾಗುತ್ತದೆ. ಒಂದು ಕುಟುಂಬದ 13 ವರ್ಷಗಳ ಭರವಸೆ, ಪ್ರಾರ್ಥನೆ ಮತ್ತು ತ್ಯಾಗ ಇಂದು ಕೊನೆಗೊಳ್ಳುತ್ತಿದೆ. ಅವರು ಎಂದಿಗೂ ಎಚ್ಚರಗೊಳ್ಳುವುದಿಲ್ಲ ಎಂದು ತಿಳಿದಿದ್ದರೂ ಅವರನ್ನು ದಣಿವರಿಯದೆ ನೋಡಿಕೊಂಡ ಅವರ ಹೆತ್ತವರಿಗೆ ಹೃದಯವಿದ್ರಾವಕ ಕ್ಷಣ.